ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಮೈಸೂರು. ಮತ್ತು ನಿಮ್ಮ ಜೊತೆಗೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಜೋಡಿ. ಒಂದು ಕಡೆ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಒಂದು ಕಡೆ ಕಾಂಗ್ರೆಸ್ಸಿನ ಸಂಘಟನೆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು. ಯಾರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದ ಕಾರ್ಯಕರ್ತರು ಅವನ್ನೆಲ್ಲ ಒಟ್ಟೈಸ್ಕೊಂಡು ಹೋಗ್ಬೇಕಾಗುತ್ತೆ. ಏಕೆಂತಂದರೆ ಪಾರ್ಟಿನ ಕಟ್ಟುವಂಥವರೇ ಕಾಂಗ್ರೆಸ್ ಕಾರ್ಯಕರ್ತರು. ಯಾವುದೇ ಪಾರ್ಟಿ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಪಾರ್ಟಿ ಕಟ್ತಾರೆ, ಹಾಳು ಮಾಡೋರೇ ಈ ಲೀಡರ್. ಆದರೆ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಬಿ ಕೆ ಹರಿಪ್ರಸಾದ್ ಅವರಿಗೆ ಜೋಡಿಯಾಗಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿ ಮೈಸೂರು ನಿಮ್ಮಿಂದ ಭಾಳಷ್ಟು ನಿರೀಕ್ಷೆ ಮಾಡ್ತೀವಿ. ಯಾಕೆ ನೀವು ನಮ್ಮ ಅಳಿಯ ಮುಖ್ಯಮಂತ್ರಿ. ಈಗೆಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಹೇಳಿದ್ರೆ ನಾನು ಮೈಸೂರಿನ ಅಳಿಯ ಅಂತಕ್ಕಂಥದ್ದನ್ನು ಭಾಳ ಅಭಿಮಾನದಿಂದ ಮಾತಾಡಿದ್ದೆ. ಈ ಹಿಂದೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಅದೇ ರೀತಿ ತಾವು ಕೂಡ ಮೈಸೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಅಜೆಂಡಾ ಟಾಸ್ಕ್ ಫೋರ್ಸ್ ಮಾಡಿ 2050ನೇ ಇಸ್ವಿ ಅಲ್ಲಿ ತನಕ ಒಂದು ಪ್ಲ್ಯಾನ್ ರೆಡಿ ಆಗಬೇಕಾಗುತ್ತೆ. ಅದಕ್ಕೆ ಅನುಭಾವಿಕರು ಅವರೆಲ್ಲ ಅನುಭವವನ್ನು ಪಡ್ಕೊಂಡು ಒಂದು ಟೀಮ್ ಮಾಡಿ ಅದಕ್ಕೂ. ಈಗ ಮೈಸೂರು ಒಂದು ಟೀಮ್ ಮಾಡಿ ಭಾಳ ಜನ ಇದ್ದಾರೆ ಅನುಭವಿಸ್ತೀವಿ, ಅವರೆಲ್ಲ ಒಂದು ಟೀಮ್ ಮಾಡಿ ಅವರಿಂದ ಸಲಹೆಗಳನ್ನ ತಗೊಂಡು ಮಾಡಬೇಕಾಗುತ್ತೆ. ಮೈಸೂರು ಇದೇನಾಗಿದೆ, ಲ್ಯಾಂಡ್ ಮಾಫಿಯಾ ಆಗೋಗಿದೆ. ಮೈಸೂರು ಲ್ಯಾಂಡ್ ಮಾಫಿಯಾ. ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ನಗರಸಭಾಧಿಕಾರಿಗಳೇ ಮಾಫಿಯಾಕ್ಕೆ ಬೆಂಬಲ ಕೊಡ್ತಾರೆ. ಇದೆಲ್ಲ ಬಗ್ಗು ಬಡಿಬೇಕು. ಹಾಗಾಗಿ ಇವತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಏನು ಮೈಸೂರು ಅಂದರೆ ಪ್ರಪಂಚ ನೋಡುವಂಥದ್ದು. ಮೈಸೂರು ಸಿಲ್ಕ್ ಸೀರೆ, ಮೈಸೂರು ಸಿಲ್ಕ್, ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ, ಏನಪ್ಪ ಮೈಸೂರು ಬೇಕಾಡ್, ಇದೆಲ್ಲವನ್ನು ಕೂಡ ಇವತ್ತು ನಾವು ವರ್ಲ್ಡ್ ಮಾರ್ಕೆಟ್ಗೆ ಬಿಡಬೇಕಾಗುತ್ತೆ. ಇದೆಲ್ಲ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಆರ್ಥಿಕವಾಗಿ ಇಲ್ಲಿ ಆರ್ಥಿಕ ಚಟುವಟಿಕೆಗಳಾಗಬೇಕು. ಕಡಲೆಕಾಯಿ ಮಾರೋನಿಂದ ಹಿಡಿದು ಆಗ್ತದೆ. ಆ ರೀತಿಯಾಗಿ ಸರ್ಕಾರ ಈ ಆಡಳಿತ, ನಗರದ ಆಡಳಿತ ನಡೆಸಬೇಕಾಗುತ್ತೆ. ಹಾಗಾಗಿ ಯಾಕೆಂದರೆ ಮೈಸೂರು ಕೂಡ ಈ ಲ್ಯಾಂಡ್ ಮಾಫಿಯಾದಿಂದ ಓತಪ್ರೋತವಾಗಿ ಬೆಳೀತಾ ಇದೆ. ಸಿಕ್ದಂಗೆ ಬೆಳೀತಾ ಇದೆ. ಎತ್ತಿತ್ತು ಚೇ ಅದೆಲ್ಲವನ್ನು ತಾವು ಒಂಥರ ಮೈಸೂರಂದ್ರೆ ಹೆಂಗಾಗಿದೆ ಅಂದರೆ, ಮೈಸೂರು ಮಗನೇ ಮುಖ್ಯಮಂತ್ರಿ ಆಗಿದ್ರು ಮೈಸೂರು ಒಂಥರ ಆಡಳಿತದಲ್ಲಿ ದಾರಿ ತಪ್ಪಿದ ಮಗ ಆಗೋಗಿದೆ. ಇದನ್ನು ಸರಿ ಮಾಡಬೇಕಾಗಿದೆ. ಏಕೆಂತಂದರೆ ಮೈಸೂರು ಮಗ ತನ್ನ ಮಗ ಮತ್ತು ಪಟಾಲಾಮ್ಗಳ ಜೊತೆ ಸೇರಿಕೊಂಡು ಏನೆಲ್ಲ ಆಯಿತು ಬಿಡಿ, ಅದು ನೆನ್ಕೊಳ್ಳೋದು ಅಲ್ಲ. ಬಟ್ ಈಗ ಅದೆಲ್ಲ ಸರಿಯಾಗಬೇಕು ನಿಮ್ಮಿಂದ. ಏಕೆಂದರೆ